ಇಷ್ಟು ಬೇಜಾರ ಒಂದು 15-20 ಜನ ನೀವೇನು ಸೇರಿರಲ್ಲ. ನೀವೇನು ಗಾಡಿ ಕೊಟ್ಟು ಕಳ್ಸ್ಯಾರೇನ್ರಿ? ಯಾರು 5 ರೂಪಾಯಿ ಕೊಟ್ಟಾರೇನ್ರಿ? ಕಳಿಸ್ಕೊಟ್ಟಾರೇನ್ರಿ? ನೀವು ಎದಕ್ ಬಂದಿರಿ? ಸನಾತನ ಹಿಂದೂ ಧರ್ಮಕ್ಕಾಗಿ ಬಂದಿರಿ. ಮದ್ದೂರು ಇಡೀ ಕರ್ನಾಟಕದ ರಾಜಕಾರಣದ ಚಿತ್ರ ಬೇರೆ ಮಾಡ್ಯದ. ಇವತ್ತು ನಾ ಒಕ್ಕಲಿಗ, ನಾ ಲಿಂಗಾಯತ, ನಾ ದಲಿತ, ನಾ ಮರಾಠ, ಬಂಜಾರ, ನಾ ಬ್ರಾಹ್ಮಣ, ನಾ ವೈಶ್ಯ ಯಾವುದೂ ಇಲ್ಲ. ನಾವೆಲ್ಲ ಬಸನಗೌಡ ಪಾಟೀಲ್ ಯತ್ನಾಳ್ ಕಾಂಗ್ರೆಸ್ ಪಕ್ಷ ಒಳಗೊಳಗೆ ಖುಷಿ ಪಡ್ತಿದೆ. ಆದ್ರೆ ಬಿಜೆಪಿ ಮೈ ಮರೆತು ಕೂತಿದೆ. ರಾಜ್ಯ ಘಟಕ ಎಚ್ಚೆತ್ತುಕೊಳ್ಳಬೇಕಾದಂತಹ ತುರ್ತು ಈಗ ಬಂದಿದೆ. ಯತ್ನಾಳ್ ತಾನೇ ಏನು ಅನ್ನುವಂತಹ ಸ್ಥಿತಿಯಲ್ಲಿ ಈಗ ರಾಜ್ಯ ಬಿಜೆಪಿ ಘಟಕ ಯೋಚಿಸುವಂತಿಲ್ಲ. ಕಾಂಗ್ರೆಸ್ ಕೂಡ, ಕಾಂಗ್ರೆಸ್ನಲ್ಲಿರುವಂತಹ ಯಾರು ಸಾಫ್ಟ್ ಹಿಂದುತ್ವ ಅಂತಿದ್ದಾರೆ, DK ಶಿವಕುಮಾರ್ ಬಣ, ಅವರು ಕೂಡ ಯತ್ನಾಳ್ ವಿಚಾರವಾಗಿ ತುಂಬಾ ಸೀರಿಯಸ್ ಆಗ್ತಿದ್ದಾರೆ. ಕಾರಣ ಅಲೆ, ಅಕ್ಷರಶಃ ಯತ್ನಾಳ್ ಅಲೆ ಸೃಷ್ಟಿಯಾಗಿದೆ ಅನ್ನೋದಕ್ಕೆ ಸಾಕ್ಷಿ ಏನು? ಮೊನ್ನೆ ಚಿತ್ರದುರ್ಗ, ನಿನ್ನೆ ಮದ್ದೂರು, ಇವತ್ತು ತುಮಕೂರು. ಖುದ್ದು ಯತ್ನಾಳ್ ಹೇಳ್ತಾರೆ, ಅಲ್ಲಿನ ಹಿಂದೂ ಮಹಾಗಣಪತಿ ಸಮಿತಿ ಅದ್ದೂರಿಯಾಗಿ ಗಣೇಶನನ್ನು ಪ್ರತಿಷ್ಠಾಪಿಸಿ ಬಹುದೊಡ್ಡ ಶೋಭಾಯಾತ್ರೆಯನ್ನು ಮಾಡ್ತು. ಆ ಸಂದರ್ಭದಲ್ಲಿ ಸೊಗಡು ಶಿವಣ್ಣ ಅವರು ಕೂಡ ಜೊತೆಯಲ್ಲಿದ್ರು. ದೃಶ್ಯಗಳಲ್ಲಿ ನಾವು ನೋಡಬಹುದು. ಅಲ್ಲಿ ಒಂದಷ್ಟು ಹಿಂದೂ ಪರ ನಾಯಕರು ಮತ್ತು ಯತ್ನಾಳ್ರನ್ನ ಪ್ರೀತಿಸುವಂತಹ ಜನ ಇದ್ರು. ಆದರೆ ಯತ್ನಾಳ್ ಅಲ್ಲಿ ಬಂದಂತ ಜನಸ್ತೋಮವನ್ನು ನೋಡಿ ಹೇಳಿದಂತಹ ಮಾತು ಒಂದೇ ಒಂದು. ಯಾಕಂದ್ರೆ ಯತ್ನಾಳ್ ಅಲೆ ಎಷ್ಟಿದೆ ಅನ್ನೋದಕ್ಕೆ ಮದ್ದೂರು ಒಂದು ಎಕ್ಸಾಂಪಲ್ ಆಗಿದ್ರೆ, ತುಮಕೂರು ಬೆಂಚ್ ಮಾರ್ಕ್ ಆಗಿದೆ, ಒಂದು ಮಾಡೆಲ್ ಆಗಿದೆ, ರೋಲ್ ಮಾಡೆಲ್ ಆಗಿದೆ. ಯತ್ನಾಳ್ ಅಲೆ ಹೆಚ್ಚುತ್ತಿದೆ. 20,000 ಜನ ತುಮಕೂರಲ್ಲಿ ಬಂದು ಸೇರಿದ್ರು ಯತ್ನಾಳ್ರನ್ನ ನೋಡೋದಕ್ಕೆ. ನಾನು ಹೇಳ್ತಿರೋದಲ್ಲ, ಖುದ್ದು ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿರುವಂತದ್ದು. ನೋಡಿ, ಮೇಲ್ನೋಟಕ್ಕೆ ಸಿದ್ದರಾಮಯ್ಯ ಬಣ ಕೂಡ ಇದನ್ನ ಖುಷಿ ಪಡ್ತಿದೆ. ಆದ್ರೆ ಬಿಜೆಪಿಯಲ್ಲಿರುವಂತಹ ಅಸಲಿ ಬಿಜೆಪಿಗರು ಯಾರಿದ್ದಾರೆ ಅವರು ಯೋಚಿಸಬೇಕಿದೆ. ಯತ್ನಾಳ್ ಅನ್ನುವಂತಹ ಸಿಂಗಲ್ ಮ್ಯಾನ್, ಒನ್ ಮ್ಯಾನ್ ಶೋ ನಡೀತಿರುವಂತದ್ದು. ಅದು ಜನಪ್ರಿಯತೆಯ ವಿಷಯಕ್ಕೆ ಬಂದಾಗ ಎಚ್ಚೆತ್ತುಕೊಳ್ಳಬೇಕಿದೆ. ನೋಡಿ, ಇಷ್ಟೇ ಹೇಳುವಂತದ್ದು ಹೈಕಮಾಂಡ್. ನೋಡ್ರಿ, ಯತ್ನಾಳ್ರನ್ನ ನೋಡ್ ಕಲೀರಿ. ಅವರ ವೇದಿಕೆ ಮೇಲೆ ಮಾತಾಡ್ತಿದ್ದಾರೆ. ಇತ್ತೀಚೆಗೆ ಬಾಲಗಂಗಾಧರ ತಿಲಕ್ ಅವರು ಯಾಕೆ ಗಣೇಶನ ಉತ್ಸವಗಳನ್ನ ಮಾಡಿಸಿದ್ರು, ಆ ಉತ್ಸವದ ಮೂಲಕ ಹೇಗೆ 2028ಕ್ಕೆ ಬುಲ್ಡೋಜರ್ ಸರ್ಕಾರ ಬರುತ್ತೆ, ಸಾಕಷ್ಟು ಗ್ಯಾರಂಟಿಗಳನ್ನ ಕೊಡ್ತಿದ್ದಾರೆ. ರಾಜಕಾರಣದಲ್ಲಿ ಇಂಥದ್ದಾಗಲ್ಲ, ಇಂಥದ್ದಾಗೇ ಆಗತ್ತೆ, ಏನು ಬೇಕಾದ್ರೂ ಆಗಬಹುದು, ಅದು ಎಲ್ರಿಗೂ ಗೊತ್ತಿರುವಂತಹ ಸತ್ಯ. ಯತ್ನಾಳ್ ಇವತ್ತು ಉಚ್ಚಾಟಿತ ನಾಯಕರು ಅಂತ ಎಲ್ಲರೂ ಹೇಳಬಹುದು, ಏನೇನೋ ಕನಸುಗಳನ್ನ ಕಾಣ್ತಿದ್ದಾರೆ ಅಂತ ಹೇಳಬಹುದು. ಆದ್ರೆ ಒಂದು ಗ್ಯಾರಂಟಿ, ಅವರೇ ಸದನದೊಳಗೆ ಒಂದು ಮಾತನ್ನ ಹೇಳಿದ್ರು, ಯಾರೆಲ್ಲ ಪಕ್ಷಗಳಿಂದ ಉಚ್ಚಾಟನೆ ಆಗ್ತಾರೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ. ಅಲ್ಲಿಗೆ ಕುಮಾರಸ್ವಾಮಿ ಅವರ ಲೆಕ್ಕದಿಂದ ಶುರು ಮಾಡ್ತಾರೆ. 2ನೇ ಸಲ ಮುಖ್ಯಮಂತ್ರಿ ಆದ್ರು. ಸಿದ್ದರಾಮಯ್ಯ ಅವರು JDS ಇಂದ ಉಚ್ಚಾಟನೆ ಆದ್ರು, ಅವರು ಮುಖ್ಯಮಂತ್ರಿ ಆದ್ರು. BS ಯಡಿಯೂರಪ್ಪ ಉಚ್ಚಾಟನೆ ಆದ್ರು, ಮತ್ತೆ ಮುಖ್ಯಮಂತ್ರಿ ಆದ್ರು. ಹೀಗೆ ಉಚ್ಚಾಟಿತರೆಲ್ಲರೂ ಮುಖ್ಯಮಂತ್ರಿ ಆಗ್ತಿದ್ದಾರೆ ಅನ್ನೋದೇ. ಆದ್ರೆ ಆ ಒಂದು ಲಕ್, ಆ ಒಂದು ಮಾಸ್ ಲೀಡರ್ಶಿಪ್ ತಾಕತ್ತು ಈಗ ಎಲ್ಲ ಒಂದು ಕಡೆ, ಯಾಕಂದ್ರೆ ಮೈನ್ ಮಾಸ್ ಲೀಡರ್ಗಳ ಒಂದು ಯುಗ ಅಂತ್ಯ ಆಗ್ತಿರೋ ಸಂದರ್ಭದಲ್ಲಿ, ಸಕ್ರಿಯ ರಾಜಕಾರಣದಿಂದ ದೂರ ಸರಿತಿರುವಂತಹ ಸಂದರ್ಭದಲ್ಲಿ ಮತ್ತೊಬ್ಬರ ಅವಶ್ಯಕತೆ ಇತ್ತು ರಾಜ್ಯಕ್ಕೆ. ಇನ್ನು ಮುಖ್ಯ ಹೇಳ, ಜನರೇಷನ್ Z ಏನಿದೆ ಅದು ಬಯಸ್ತಿರೋದು ಯತ್ನಾಳ್ರಂತವ್ರನ್ನ ಅನ್ನೋದು ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ಟ್ರೀಮ್ ಮಾಧ್ಯಮಗಳಿಗಿರಬಹುದು ಅಥವಾ ಇನ್ನುಳಿದವ್ರಿಗಿರಬಹುದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅಷ್ಟೊತ್ತಿಗಾಗ್ಲೇ ಯತ್ನಾಳ್ರ ಅಲೆ ದೊಡ್ಡದಾಗಿ ಬೆಳೆದಿರುತ್ತೆ, ಹೆಮ್ಮರವಾಗಿರುತ್ತೆ. ಯಾಕೆ Z ಅಂತ ಅಂದೆ ಅಂದ್ರೆ, ತುಂಬಾ ದೊಡ್ಡವರು ಇಷ್ಟಪಡ್ತಿದ್ದಾರೆ, ತುಂಬಾ ಚಿಕ್ಕವರು ಇಷ್ಟಪಡ್ತಿದ್ದಾರೆ. ಕಾರಣ ಇಷ್ಟೇ, ಯತ್ನಾಳ್ ಈಗಿನ ಕಾಲಕ್ಕೆ ತುಂಬಾ ಸ್ಪೀಡ್ ಆಗಿ ಯೋಚಿಸ್ತಿರುವಂತಹ ಏನು ಆಲ್ಫಾ ಜನರೇಷನ್ ಇರ್ಬೋದು, ಅವ್ರಿಗೂ ಕೂಡ ಇಷ್ಟ ಆಗ್ತಾರೆ. ಯಾಕಂದ್ರೆ ಡೇರ್ ಡೆವಿಲ್ ಮನಸ್ಥಿತಿ, ಡೇರ್ ಡೆವಿಲ್ ಮಾತು, ನಿರ್ಧಾರ, ನೀತಿ ಎಲ್ಲವೂ ಕೂಡ. ಆದ್ರೆ ಈ ಮಾತುಗಳು ಅವರು ಒಂದ್ ವೇಳೆ ಅಧಿಕಾರಕ್ಕೆ ಬಂದ ಮೇಲೂ ಕೂಡ ಕಾರ್ಯರೂಪಕ್ಕೆ ಬಂದಿದ್ದೇ ಆದ್ರೆ ಅವರನ್ನ ಮುಟ್ಟೋಕಾಗಲ್ಲ, ಅಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗ್ತಾ ಹೋಗ್ತಾರೆ ಎನ್ನುವಂಥದ್ದು ಒಂದು ರಾಜಕೀಯ ವಲಯದ ಚರ್ಚೆ. ಇನ್ನು ಓಲ್ಡ್ ಸ್ಕೂಲ್ ಪಾಲಿಟಿಕ್ಸ್ ಮಾಡ್ಕೊಂಡ್ ಕೂತಿರ್ತೀನಿ, ಅವೆಲ್ಲ ನಡೆಯೋದಿಲ್ಲ.
ಕಾಲ ಬದಲಾಗ್ತಿದೆ, ಬದಲಾದ ಕಾಲಕ್ಕೆ ತಕ್ಕಂತೆ ಹೋಗದಿದ್ರೆ ಕಷ್ಟ ಆಗುತ್ತೆ. ಆದ್ರೆ ಯತ್ನಾಳ್ ಹೋಗ್ತಿದ್ದಾರೆ ಅನ್ನೋದಕ್ಕೆ ಈ ಸಾಕ್ಷಿ. ದಿನದಿಂದ ದಿನಕ್ಕೆ 10,000 ಜನ ಚಿತ್ರದುರ್ಗದಲ್ಲಿ ಬಂದಿದ್ರು, ಆ ಕಡೆ 15,000 ಜನ, 10ರಿಂದ 15,000 ಜನ ಮದ್ದೂರು, ತುಮಕೂರಲ್ಲಿ ನೋಡಿದ್ರೆ 20,000 ಜನ. ಏನಾಗ್ತಿದೆ? ಇನ್ನಾದ್ರೂ ಬಸನಗೌಡ ಪಾಟೀಲ್ ಯತ್ನಾಳ್ ಅನ್ನುವಂತಹ ನಾಯಕನನ್ನ ಬಿಜೆಪಿ ರಾಜ್ಯ ಘಟಕ ಸೀರಿಯಸ್ ಆಗಿ ತಗೋಬೇಕು. ಕಾಂಗ್ರೆಸ್ ತಗೊಂಡಿದೆ ಒಂದು ಹಂತಕ್ಕೆ, ಮತ್ತೊಂದು ಕಡೆ ಖುಷಿ ಪಡ್ತಿದೆ ಕಾಂಗ್ರೆಸ್, ಬಿಜೆಪಿ ಮಾತ್ರ ಮೈ ಮರ್ತಿದೆ. ಆದ್ರೆ ಹೈಕಮಾಂಡ್ ಸ್ಪಷ್ಟವಾಗಿ ಹೇಳುತ್ತೆ, ನೋಡಿ ಯತ್ನಾಳ್ರನ್ನ ನೋಡಿ ಕಲಿಯಿರಿ. ಆಗ ಮಾತ್ರ ಯತ್ನಾಳ್ರ ಪವರು, ಕದರು, ತಾಕತ್ತು ಎಲ್ಲವೂ ಕೂಡ ಗೊತ್ತಾಗತ್ತೆ. 2028ರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಯತ್ನಾಳ್ ಫ್ಯಾಕ್ಟರ್ ಹೇಗಿರುತ್ತೆ ಅನ್ನೋದರ ಮೇಲೆ ರಿಸಲ್ಟ್ ಕೂಡ ನಿರ್ಧಾರ ಆಗತ್ತೆ. ನೀವೇನಂತೀರಾ? ಕಮೆಂಟ್ ಮಾಡಿ.